ಸೊ ಗೈಸ್ ಫೈನಲಿ ಉಂಡಿ ಕೂಡ ರೆಡಿ ಆದವು ರೀ. ಶೇಂಗಾ ಉಂಡಿ ಆ್ಯಕ್ಚುಲಿ ಶೇಂಗಾ ಹೋಳಿಗೆ ಹಾಯ್ ಗೈಸ್, ಇವತ್ತು ನಾನು ನಿಮ್ಮ ಜೊತೆ ಎಳ್ಳಿನ ಬರ್ಫಿ ಹೆಂಗೆ ಮಾಡೋದನ್ನ ಶೇರ್ ಮಾಡತ್ತೀನಿ. ಒಂದು ಪ್ಯಾನ್ ಒಳಗೆ ಒಂದು ಬೌಲಷ್ಟು ಎಳ್ಳನ್ನ ಹುರ್ಕೊಳತ್ತೀನಿ ರೀ. ಎಳ್ಳು ಚೆಂದಂಗೆ ಹುರ್ಕೋಬೇಕು. ಸೊ ಅದಾದಮೇಲೆ ಅದ ಪ್ಯಾನ್ ಒಳಗೆ ಒಂದು ಬೌಲಷ್ಟು ಶೇಂಗಾಣೆ ಹುರ್ಕೊಳತ್ತೀನಿ ರೀ. ಶೇಂಗಾಣೆ ಹುರಿದಾವಿಲ್ಲೋ ನೋಡಿ ಅದನ್ನ ಒಂದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದ್ರ ಮೇಲಿಂದ ಸೊಪ್ಪಿ ಎಲ್ಲ ಕ್ಲೀನಾಗಿ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಶೇಂಗಾಣೆ ಹಾಕೋಬೇಕು. ಶೇಂಗಾಣೆ ಫುಲ್ ಗ್ರೈಂಡ್ ಮಾಡ್ಕೋಬೇಕು ರೀ. ಅದ ಗ್ರೈಂಡರ್ ಒಳಗೆ ಎಳ್ಳನ್ನ ಗ್ರೈಂಡ್ ಮಾಡ್ಕೋಬೇಕು. ಅದು ಕೂಡ ಫುಲ್ ಗ್ರೈಂಡ್ ಆಗಿರ್ಬೇಕ್ರಿ, ಅಂದ್ರೆ ಸಣ್ಣ ಪುಡಿನ ಆಗಿರಬೇಕು. ಫುಲ್ ಆಯಿಲ್ ಬಿಡೋ ಥರ ಎಳ್ಳನ್ನ ಗ್ರೈಂಡ್ ಮಾಡ್ಕೊಳಂಗಿಲ್ಲ. ಆಮೇಲೆ ಅದರೊಳಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಅದ ಪ್ಯಾನ್ ಒಳಗೆ 2 ಬೌಲಷ್ಟು ಬೆಲ್ಲನ ಹಾಕೋಬೇಕ್ರಿ. ಬೆಲ್ಲ ಯಾವುದೂ ಥರದ 2 ತಾರ 1 ತಾರ ಬರುವಂಗೆ ಪಾಕ್ ಮಾಡ್ಕೊಳಂಗಿಲ್ಲ ರೀ. ಅದರೊಳಗೆ ಅದೇನು ನಾವು ಎಳ್ಳಿನ ಪುಡಿ ಮತ್ತು ಶೇಂಗಾ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಇನ್ಸ್ಟಂಟಾಗಿ ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಂಡು ಆ ಪ್ಯಾಟರ್ನ ಬರ್ಫಿ ಥರ ಕ್ಲೀನಾಗಿ ನೀಟಾಗಿ ಪ್ಲೇಟ್ ಒಳಗೆ ಬಡಿಬೇಕ್ರಿ. ಆಮೇಲೆ ಅದು ಸ್ಕ್ವೇರ್ ಥರ ಕಟ್ ಮಾಡಬೇಕು. ರುಚಿಯಾದಂಥ ಎಳ್ಳಿನ ಬರ್ಫಿ ರೆಡಿ. ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಒಂದು ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಸಂಕ್ರಾಂತಿ ಹಬ್ಬ ಕೂಡ ಸಮೀಪ ಬಂತ್ರಿ. ಹಾಗಾಗಿ ಏನಂದ್ರೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ರಿ. ಅದ್ರ ಒಂದು ಸ್ವಲ್ಪ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡೀನಿ. ಸೊ ಪ್ರಿಪ್ರೇಷನ್ ಅಂದರೆ ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಹೆಂಗೆ ಸೆಲಿಬ್ರೇಟ್ ಮಾಡ್ತಾರೆ ಅಂದರೆ ನಾರ್ಮಲ್ ರೀ, ಸಜ್ಜಿ ರೊಟ್ಟಿ, ಮೊಸರು, ಎಲ್ಲ ಥರದ್ದು ಚಟ್ನಿಗಳು, ಈ ಥರ ಎಲ್ಲ ಸೆಲಿಬ್ರೇಟ್ ಮಾಡ್ತಾರೆ. ಸೊ ಸಂಕ್ರಾಂತಿ ಟೈಮಿಂಗ್ ನಮ್ಮ ಕಡೆ ಹೆಂಗೆ ಸೆಲಿಬ್ರೇಟ್ ಮಾಡ್ತಾರೋ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಸಂಕ್ರಾಂತಿ ಹಬ್ಬಗೆ ಎಲ್ಲರಿಗಿಂತ ಸ್ಪೆಷಲ್ ಅಂದರೆ ಎಳ್ಳಿನ ಬರ್ಫಿ, ಇಲ್ಲಾಂದ್ರೆ ಎಳ್ಳಿನ ಉಂಡಿ, ಈ ಥರ ಎಲ್ಲ ಮಾಡ್ತಿರ್ತಾರೆ ರೀ. ಸೊ ಇವತ್ತು ನಾನು ಎಳ್ಳಿನ ಬರ್ಫಿ ಮಾಡಕ್ಕಿದ್ದೀನಿ. ಸೊ ಅದ್ರ ರೆಸಿಪಿ ಕೂಡ ಶೂಟ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ನಿಮಗೂ ಕೂಡ ಎಲ್ಲರ ಜೊತೆ ಶೇರ್ ಮಾಡ್ತೀನಿ ರೀ ಆ ರೆಸಿಪಿನ. ಸೊ ಅದಕ್ಕೆ ಏನೆಲ್ಲ ಹತ್ತತಿ ಎಳ್ಳಿನ ಬರ್ಫಿ ಮಾಡೋಕೆ ಈಸಿ ಐತ್ರಿ. ಬಟ್ ನಾನು ಕೂಡ ಫಸ್ಟ್ ಟೈಮ್ನ ಟ್ರೈ ಮಾಡಕ್ಕಿದ್ದೀನಿ. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಸೊ ನೋಡೋಣ ರೀ ಹೆಂಗಾಗ್ತತಿ ಎಳ್ಳಿನ ಬರ್ಫಿ ಅಂತ. ಸೊ ಅದಕ್ಕೆ ಏನೇನೆಲ್ಲ ಸಾಮಾನು ಹತ್ತೋ ಅದು ಕೂಡ ನಿಮ್ಮ ಜೊತೆನ ತೋರಿಸ್ತೀನಿ ಮತ್ತು ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಒಂದು ಕಡಾಯಿ ತೊಗೊಂಡಿನಿ. ಆ್ಯಕ್ಚುಲಿ ಜಾಸ್ತಿ ದಿಪ್ ಇರುವಂಥ ಕಡಾಯಿನ ನಾನು ತೊಗೊಂಡಿನಿ ಎಳ್ಳು ಬರ್ಫಿನ ಮಾಡೋಕೆ. ಒಂದು ಬೌಲಷ್ಟನ್ನ ಎಳ್ಳು ಹಾಕ್ಕೊಂಡಿನಿ ರೀ. ಒಣ ಎಳ್ಳನ್ನು ಹುರ್ಕೊಳತ್ತೀನಿ, ಫ್ರೈ ಮಾಡ್ಕೊಳತ್ತೀನಿ. ಯಾವುದೇ ಥರದ ಆಯಿಲ್, ತುಪ್ಪ ಈ ಥರ ಏನೂ ಯೂಸ್ ಮಾಡ್ಕೊಳತ್ತಿಲ್ಲ. ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಎಳ್ಳು ಚೆಂದಂಗೆ ಹುರ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಕೈತ್ರಿಪ್ಪ ಅಂದ್ರೆ ಎಳ್ಳು ಪಟ್ಟಂತ ಹುರಿದು ಬಿಡ್ತಾವ್ರಿ. ಬಟ್ ಅವು ಅಷ್ಟೊಂದು ಟೇಸ್ಟಿ ಬರ್ಫಿ ಆಗಂಗಿಲ್ಲ. ಹಾಗಾಗಿ ಲೋ ಫ್ಲೇಮ್ನಾಗ ನಾನು ಕೂಡ ಫಸ್ಟ್ ಟೈಮ್ನ ಟ್ರೈ ಮಾಡತ್ತೀನಿ. ನನಗೂ ಹೆಂಗಾಗ್ತಾವು ಏನಾಗ್ತಾವು ಪ್ರಾಪರಾಗಿ ಏನೂ ಐಡಿಯಾ ಇಲ್ಲ. ಬಟ್ ಆದರೂ ಕೂಡ ಜಸ್ಟ್ ಟ್ರೈ ಮಾಡತ್ತೀನಿ. ಹೆಂಗೆ ಆಗ್ತಾವು, ಚಲೋ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಚಲೋ ಆಗಲಿಲ್ಲ ಅಂದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಮನೆಯೊಳಗೆ ಎಷ್ಟೊಂದು ಎಳ್ಳಿದ್ದು ಗೊತ್ತೇನು ರೀ. ಲಿಟ್ರಲಿ ನಮ್ಮ ಮಮ್ಮಿ ಊರಿಗೆ ಹೋಗಿದ್ರಲ್ಲ ಅಂದ್ರೆ ನಮ್ಮ ಅತ್ತೆ ಆಲ್ಮೋಸ್ಟ್ ಒಂದು 6-7 kg ಎಳ್ಳು ತೊಗೊಂಡು ಬಂದಿದ್ರು. ಇಷ್ಟು ದಿನ ನಂಗೆ ಮಾಡ್ಬೇಕನ್ನೋ ತಲೆಯಾಗನ ಬಂದಿರಲಿಲ್ಲ. ಇವತ್ತು ಹೆಂಗಾದ್ರು ಸಂಕ್ರಾಂತಿ ಹಬ್ಬ ಸಮೀಪ ಬರ್ತದಲ್ಲ, ಅವಾಗ ನಂಗೆ ನೆನಪತ್ತು, ಅಯ್ಯೋ ಎಳ್ಳಿನ ಬರ್ಫಿರೇ ಮಾಡ್ರಾತು, ಎಳ್ಳಿನ ಉಂಡಿರೇ ಮಾಡ್ರಾತಂತ. ಸೊ ಹಾಗಾಗಿ ಎಳ್ಳಿನ ಬರ್ಫಿನ ಮಾಡತ್ತೀನಿ. ಹೆಂಗೆ ರಿಸಲ್ಟ್ ಬರ್ತೈತೋ ಏನೋ ಗೊತ್ತಿಲ್ಲ, ಆದರೂ ಕೂಡ ಟ್ರೈ ಮಾಡತ್ತೀನಿ. ಹೆಂಗಾಗ್ತೈತೆ ಗೊತ್ತಿಲ್ಲ. ಗೈಸ್, ಎಳ್ಳನ್ನ ಪ್ರಾಪರಾಗಿ ಹುರಿದಾವ್ರಿ. ಅದು ಹೆಂಗೆ ಗೊತ್ತಾಗ್ತೈತಿಪ್ಪ ಅಂದ್ರೆ ಫುಲ್ ಘಮ ಸ್ಮೆಲ್ ಬರ್ತೈತ್ರಿ. ಅದ್ರ ಮ್ಯಾಗಿಂದ ನಾವು ತಿಳ್ಕೊಂಬಿಡ್ಬೇಕು ಎಳ್ಳು ಪ್ರಾಪರಾಗಿ ಹುರಿದಾವಂತ. ಇವಾಗ ಎಳ್ಳು ಏನು ಮಾಡತ್ತೀನಿ ಅಂದ್ರೆ ಒಂದು ಬೇರೆ ಪಾತ್ರೆ ಒಳಗೆ ಎಳ್ಳನ್ನ ಹಾಕ್ಕೊಳತ್ತೀನಿ. ಬಿಕಾಸ್ ಅದ ಪಾತ್ರೆ ಒಳಗೆ ನಾವು ಬೇರೆ ಶೇಂಗಾಣೆ ಅಂದ್ರೆ ಈ ಸೈಡ ಕಡಲೆ ಬೀಜ ಅಂತಾರು 1 ಬೌಲ್ ನಾನು ಎಳ್ಳು ಹಾಕ್ಕೊಂಡಿನಿ. ಸೊ ಅದಕ್ಕಾಗಿ ಪ್ರಾಪರಾಗಿ ಮೆಜರ್ಮೆಂಟ್ ಪ್ರಕಾರ 1 ಬೌಲ್ ಅಷ್ಟನ್ನು ಕಡಲೆ ಬೀಜನ ಹುರ್ಕೋಬೇಕು. ಕಡಲೆ ಬೀಜ ಕೂಡ ನೀಟಾಗಿ, ಶೇಂಗಾ ಕೂಡ ನೀಟಾಗಿ ಹುರ್ಕೋಬೇಕ್ರಿ. ಅಂದ್ರೆ ಆಟೋಮೆಟಿಕ್ ನಾವು ಕೈಯಾಗಿ ಹಿಡಿದ ತಕ್ಷಣ ಶೇಂಗಾ ಮ್ಯಾಗಿನ ಸೊಪ್ಪಿನ ಬರಬೇಕು, ಅಂದರೆ ಪ್ರಾಪರಾಗಿ ಶೇಂಗಾ ಹುರಿದಾವಂತ.
ಆ್ಯಕ್ಚುಲಿ ಇದು ಕೂಡ ಹೇಳ್ತೀನಿ ನಾ, ಶೇಂಗಾ ಹೆಂಗೆ ಹುರಿಬೇಕು ಅದೇನು ಮಹಾ ದೊಡ್ಡೇನಿಲ್ಲ ರೀ, ನೀವ್ಯಾಕೆ ಹಿಂಗೆ ಹೇಳತ್ತೀರಿ ಶೇಂಗಾ ಹೆಂಗೆ ಹುರ್ಕೋಬೇಕು ಅನ್ನೋದು ನೀವೆಲ್ಲ ಅನ್ಕೋತಿರ್ಬೋದು. ಬಟ್ ಶೇಂಗಾ ಕೂಡ ಗ್ಯಾಸ್ನ ಲೋ ಫ್ಲೇಮ್ ಮ್ಯಾಗ ಇಟ್ಕೊಂಡನ ಹುರ್ಕೋಬೇಕ್ರಿ. ನಮಗೆ ಅರ್ಜೆಂಟ್ ಐತಿ ಅಂತ ಗ್ಯಾಸ್ ಜೋರು ಇಟ್ಕೊಂಡು ಶೇಂಗಾ ಹುರಿತೀವಲ್ಲ, ಅದು ದೊಡ್ಡ ಒಂದು ತಪ್ಪು ಕೆಲಸನ ಅಂತ ಹೇಳ್ತೀನಿ ನಾನು. ಬಿಕಾಸ್ ನಾವು ಎಷ್ಟು ಗ್ಯಾಸ್ ಹೈ ಫ್ಲೇಮ್ ಮ್ಯಾಗ ಇಟ್ಟು ಹುರ್ಕೊಂಡ್ರೂ ಕೂಡ ಅವು ಶೇಂಗಾನ ಹಸಿವನ ಇರ್ತಾವ್ರಿ ಒಳಗೆ. ಬಿಕಾಸ್ ನಿಮಗೆ ಬೇಕಂದ್ರೆ ಆ ಥರ ಟ್ರೈ ಮಾಡಿ ನೋಡ್ರಿ ನೀವು. ಬಟ್ ಆಲ್ಮೋಸ್ಟ್ ಶೇಂಗಾನ ಲೋ ಫ್ಲೇಮ್ ಮ್ಯಾಗ, ಗ್ಯಾಸ್ನ ಲೋ ಫ್ಲೇಮ್ ಮ್ಯಾಗ ಇಟ್ಕೊಂಡನ ಶೇಂಗಾನ ಹುರ್ಕೋಬೇಕು. ನಾವು ಶೇಂಗಾ ಹುರ್ಕೊಂಡಿದ್ದೆ ನೋಡ್ರಿ, ಅದ್ರ ಮ್ಯಾಗಿನ ಸೊಪ್ಪಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿನಿ ರೀ. ಅಂದರೆ ನಾವು ಶೇಂಗಾ ಪುಡಿ ಹೆಂಗೆ ಮಾಡ್ಕೋತೀವಿ ನೋಡ್ರಿ, ಸೇಮ್ ಅದೇ ಥರ. ಬಟ್ ಅದ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನ ಸ್ಮೂತಾಗಿದ್ರೆ ಅದು ಬರ್ಫಿಗೆ ಚಲೋ ರೀ. ಅಂದರೆ ಬರ್ಫಿ ನೀಟಾಗಿ ಬರ್ತಾವಂತಲೇ ಹೇಳ್ಬೋದು. ಇವಾಗ ನಾ ಏನು ಮಾಡತ್ತೀನಿ, ಅದ ಗ್ರೈಂಡರ್ಗೆ ಎಳ್ಳನ್ನ ಮಿಕ್ಸಿ ಮಾಡ್ಕೊಳತ್ತೀನಿ. ಎಳ್ಳು ಹೆಂಗೆ ಮಿಕ್ಸಿ ಮಾಡ್ಕೊಬೇಕಂದ್ರೆ ನಾವು ಶೇಂಗಾ ಹೆಂಗೆ ಮಿಕ್ಸಿ ಮಾಡ್ಕೊಂಡಿಲ್ಲ ಆ ಟೈಪ್ ಮಾಡ್ಕೊಳಂಗಿಲ್ಲ. ಬಿಕಾಸ್ ಎಳ್ಳು ನಾವು ಕಂಟಿನ್ಯೂಸ್ಲಿ ಗ್ರೈಂಡ್ ಮಾಡ್ದು ಅಂದ್ರೆ ಎಳ್ಳುಗಳಿಗಿಂದ ಆಯಿಲ್ ಹೊರಗೆ ಬರ್ತದೆ ರೀ, ಒಂಥರ ಸ್ಟಿಕ್ಕಿ ಆಗ್ತತಿ ಅದು ಎಳ್ಳು. ಹಾಗಾಗಿ ಗುರ್ರ ಈ ಥರ ಮಿಕ್ಸರ್ ಮಾಡಬೇಕು. ಗುರ್ರ ಅಂದ್ರೆ ಹೆಂಗೆ ರೀ, ಒಂದು ಸ್ವಲ್ಪ ಮಿಕ್ಸಿ ಮಾಡಬೇಕು ಮತ್ತು ಬಂದ್ ಮಾಡಬೇಕು, ಒಂದು ಸ್ವಲ್ಪ ಮಿಕ್ಸಿ ಮಾಡಬೇಕು ಬಂದ್ ಮಾಡಬೇಕು ಈ ಥರ. ಆಮೇಲೆ ಎಳ್ಳಿನ ಪುಡಿ ಮತ್ತು ಶೇಂಗಾ ಪುಡಿ ಎರಡನ್ನ ಮಿಕ್ಸ್ ಮಾಡ್ಕೊಳತ್ತೀನಿ. ಯಾಕಿಷ್ಟು ಡೀಟೇಲಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಅಂದ್ರೆ, ಆ್ಯಕ್ಚುಲಿ ಎಳ್ಳಿನ ಬರ್ಫಿ ಕೆಲವೊಬ್ರು ಹೆಂಗೆ ಆಗ್ತಾವಂದ್ರೆ ಫುಲ್ ಒಂಥರ ಜಾಸ್ತಿ ಗಟ್ಟಿರೇ ಆಗಿರ್ತಾವೆ, ಇಲ್ಲಾಂದ್ರೆ ಹಲ್ಲಾಕ ಕಡಿಯಾಕರೆ ಬರೋಂಗಿಲ್ಲ, ಈ ಥರ ಎಲ್ಲ ಆಗಿರ್ತಾವ್ರಿ. ಬಟ್ ನಾನು ನಿಮಗೆ ಡೀಟೇಲಾಗಿ ತೋರ್ಸಾತೀನಿ. ಇದಕ್ಕೆ ನಾ ಏನು ಮಿಕ್ಸ್ ಮಾಡ್ಕೊಂಡಿನಿ ಅಂದ್ರೆ ಏಲಕ್ಕಿ ಪುಡಿನ ಹಾಕ್ಕೊಂಡೇನಿ ರೀ. ನಿಮ್ಮ ಹತ್ರ ಒಣ ಶುಂಠಿ ಇದ್ರೆ ಅದ್ರ ಪುಡಿ ಕೂಡ ಹಾಕ್ಕೋಬೋದು. ನನ್ನ ಕಡೆ ಒಣ ಶುಂಠಿ ಇರಲಿಲ್ಲ, ಹಾಗಾಗಿ ನಾ ಬರೀ ಏಲಕ್ಕಿ ಪುಡಿ ಅಷ್ಟನ್ನು ಮಿಕ್ಸ್ ಮಾಡೀನಿ. ಅದ ಪ್ಯಾನ್ ಒಳಗೆ ಆ್ಯಕ್ಚುಲಿ ನಾವು 1 ಬೌಲಷ್ಟು ಎಳ್ಳು ತೊಗೊಂಡಿವಿ ಅಂದಮೇಲೆ 2 ಬೌಲಷ್ಟು ಬೆಲ್ಲ ತೊಗೊಂಡಿನಿ ರೀ ನಾನು. ಆ್ಯಕ್ಚುಲಿ ಇದಕ್ಕೆ ನೀವು ಚಿಕ್ಕಿ ಬೆಲ್ಲ ಯೂಸ್ ಮಾಡೋಂಗಿಲ್ಲ. ಚಿಕ್ಕಿ ಬೆಲ್ಲ ಯೂಸ್ ಮಾಡಿದ್ರೆ ಬರ್ಫಿ ಒಂಥರ ಭಾಳ ಗಟ್ಟಿ ಆಗಿಬಿಡ್ತಾವೆ. ಹಾಗಾಗಿ ಚಿಕ್ಕಿ ಬೆಲ್ಲ ಯೂಸ್ ಮಾಡೋಂಗಿಲ್ಲ, ನಾರ್ಮಲ್ ಬೆಲ್ಲನ ಯೂಸ್ ಮಾಡಬೇಕು. ಆಮೇಲೆ ಇದಕ್ಕೆ 2 ಬೌಲಷ್ಟನ್ನ ಬೆಲ್ಲ ತೊಗೊಂಡಿನಿ ರೀ. ಬೆಲ್ಲ ಹೆಂಗಂದ್ರೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬಹುದು, ಬಟ್ ಆಲ್ಮೋಸ್ಟ್ ನೀರು ಆ್ಯಡ್ ಮಾಡ್ಕೊಳಬೇಡ್ರಂತಲೇ ಹೇಳ್ತೀನಿ. ಬಟ್ ಯಾರಾದರೂ ಇಲ್ಲಪ್ಪ ಜಲ್ದಿ ಮೆಲ್ಟ್ ಆಗತ್ತಿಲ್ಲ ಬೆಲ್ಲ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಈ ಟೈಮಿಂಗ್ ಮಾತ್ರ ಗ್ಯಾಸ್ನ ಹೈ ಫ್ಲೇಮ್ ಮ್ಯಾಗ್ನ ಇಡಬೇಕು. ಬಿಕಾಸ್ ಪಟ್ಟಂತ ಬೆಲ್ಲನ ಅದು ಮೆಲ್ಟ್ ಆಗಬೇಕು. ನಾವು ಜಾಸ್ತಿ ಗ್ಯಾಸ್ನ ಲೋ ಫ್ಲೇಮ್ ಮ್ಯಾಗ ಇಟ್ಕೊಂಡು ಆರಾಮ್ಸೆ ಕಡ್ತಾರದಿಂದ ಫುಲ್ ಸ್ಮ್ಯಾಶ್ ಅದು ಮಾಡ್ಕೋತ ಕೂತ್ವಿ ಅಂದ್ರೆ ಬೆಲ್ಲ ಫುಲ್ ತಾರು ಹಿಡಿತೈತೆ ರೀ. ಹಾಗಾಗಿ ಅಂದ್ರೆ ಒಂಥರ ಪಾಕ್ ಆಗ್ತದೆ. ಆ ಪಾಕ್ ಆಗಬಾರ್ದಂತ ಅದು ಇಂಪಾರ್ಟೆಂಟ್ ಸ್ಟೆಪ್ ಇದ್ರ ಒಳಗೆ. ಅಂದ್ರೆ ಬೆಲ್ಲ ಮೆಲ್ಟ್ ಮಾಡೋದು ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಐತ್ರಿ. ಬಿಕಾಸ್ ಜಲ್ದಿ ಮೆಲ್ಟ್ ಆಗತ್ತಿಲ್ಲ ಅಂತ ನಾವೇನು ಮಾಡ್ತೀವಿ, ಕಡ್ತಾರದಿಂದ ಆರಾಮ್ಸೆ ಸ್ಮ್ಯಾಶ್ ಮಾಡ್ಕೊತ ಕುಂಡಿರ್ತೀವಿ. ಬಟ್ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಗ್ಯಾಸ್ನ ಹೈ ಫ್ಲೇಮ್ಯಾಗ ಇಟ್ಕೊಂಡು ಬೆಲ್ಲ ಸೈಡ್ ಒಂದು ಸ್ವಲ್ಪ ಗುಳ್ಳಿ ಬರಾಕತ್ತಾವ ನೋಡ್ರಿ, ಅಂದರೆ ಬಬಲ್ಸ್ ಬರಾಕತ್ತಾವು. ಅವು ಬಬಲ್ಸ್ ಬರಾಕತ್ಮೇಲೆ ಒಂದು ಸ್ವಲ್ಪ ಕಡ್ತಾರದಿಂದ ಮತ್ತು ಬೆಲ್ಲನ ಸ್ಮ್ಯಾಶ್ ಮಾಡಿಕೊಂಡು ಪಟ್ ಅಂತ ನಾವು ಅದ್ರ ಒಳಗೆ ಏನಂದ್ರೆ ಅದು ಏನು ನಾವು ಇದು ರೆಡಿ ಮಾಡಿರ್ತೀವಲ್ಲ, ಶೇಂಗಾಣಿ ಪುಡಿ ಮತ್ತು ಎಳ್ಳಿನ ಪುಡಿ, ಏಲಕ್ಕಿ ಪುಡಿ ಅದೆಲ್ಲ ಹಾಕ್ಕೊಂಡು ಏನು ಮಿಶ್ರಣ ರೆಡಿ ಮಾಡಿರ್ತೀವಿ ಅದು ಇದ್ರೊಳಗೆ ಜಲ್ದಿ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಪಟ ಅಂತ ಎಲ್ಲನೂ ನೀಟಾಗಿ ನೀಟಾಗಿ ಒಂದೇ ಜೀವ ಮಾಡ್ಕೋಬೇಕ್ರಿ. ಬಿಕಾಸ್ ಹೆಂಗೆ ಆಕೈತ್ರಿ ಅಂದ್ರೆ ನಾವು ಎಷ್ಟು ಲೇಟ್ ಮಾಡ್ತೀವಲ್ಲ ಅಷ್ಟು ವಡಿ ಗಟ್ಟಿ ಆಗೋ ಚಾನ್ಸಸ್ ಇರ್ತಾವೆ. ಹಾಗಾಗಿ ಈ ಪ್ರೊಸೆಸ್ ಏನೈತಲ್ಲ ಇದು ಭಾಳ ಫಾಸ್ಟ್ ಪ್ರೊಸೆಸ್ ಮಾಡ್ಬೇಕ್ರಿ. ನಾವು ಸ್ಲೋ ಆರಾಮ್ಸೆ ಮಾಡೋನು ಇಲ್ಲಾಂದ್ರೆ ಒಂಥರ ಇದು ಆ್ಯಕ್ಚುಲಿ ಎಲ್ಲ ನೀಟಾಗಿ ನಾವು ಸ್ಮ್ಯಾಶ್ ಏನು ಮಾಡ್ಕೊತಿರ್ತೀವಲ್ಲ ಅವಾಗ ಒಂದು ಸ್ವಲ್ಪ ವಜ್ಜ್ ಬಂದಾರ್ಗತೆ ಆಕೈತ್ರಿ ಅದು, ಮತ್ತು ಎಲ್ಲನೂ ಅದು ಅಂಟ್ಕೋತೈತ್ರಿ. ಹಾಗಾಗಿ ನಾವು ಭಯ ಪಟ್ಬಿಡ್ತೀವಿ. ಬಟ್ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಪಟ್ ಅಂತ ನಾವೆಲ್ಲ ಮಿಶ್ರಣ ಒಂದೇ ಜೀವ ಮಾಡಿಕೊಂಡು ಒಂದು ಪ್ಲೇಟಿಗೆ ನಾವು ಆಲ್ರೆಡಿ ಒಂದು 2 ಚಮಚ ಅಷ್ಟು ತುಪ್ಪ ಹಚ್ಕೊಂಡು ಅದ್ರೊಳಗೆ ಹಾಕೋಬೇಕು. ಮಿಶ್ರಣ ಅದ್ರೊಳಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಷ್ಟು ಸುಡ್ತತ್ರಲ್ಲ ಅದು ಅಷ್ಟು ಬಿಸಿ ಇರ್ತೈತ್ರಿ ಅದು. ಹಾಗಾಗಿ ಬೆಲ್ಲ ಎಳ್ಳು ಈ ಥರ ಎಲ್ಲ ಇರ್ತಾವಲ್ಲ, ಹಾಗಾಗಿ ಜಾಸ್ತಿ ಹೀಟ್ ಇರ್ತೈತಿ. ಒಂದು ಸ್ವಲ್ಪ ಕೂಡ
ನಮ್ದು ಬೈ ಮಿಸ್ಟೇಕ್ ನಾವು ಸ್ವಲ್ಪ ಕೂಡ ಕೈ ಹತ್ತಂದ್ರೆ ಅಷ್ಟೊಂದು ಸುಡ್ತಿರ್ತೈತೆ ರೀ. ಹಾಗಾಗಿ ನಾ ಕೈಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಹಾಕ್ಕೊಂಡಿನಿ. ಪ್ಲಾಸ್ಟಿಕ್ ಹಾಕ್ಕೊಂಡು ನೀಟಾಗಿ ನಾವು ಬರ್ಫಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡ್ಕೊಳತ್ತೀನಿ ರೀ. ಬಿಕಾಸ್ ನಾವು ಎಷ್ಟು ಜಲ್ದಿ ನಾವು ಅದನ್ನು ನೀಟಾಗಿ ಬರ್ಫಿ ಥರ ಹೆಂಗೆ ಈಗ ನಾವು ಜುನ್ಕದ ವಡಿ ಅದು ಹೆಂಗೆ ಬಡಿತೀವಲ್ಲ ಹಾಗೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿವಿ ಅಂದ್ರೆ ಒಂದು ಟೈಮ್ ಇರ್ತೈತೆ ರೀ. ಆ ಟೈಮ್ ಒಳಗೆ ಸೆಟ್ ಆಗ್ತಿರ್ತೈತಿ. ಸೊ ಹಾಗಾಗಿ ಪಟಾನ ನಾನು ಅದೆಲ್ಲನೂ ಪ್ರೆಸ್ ಮಾಡ್ಕೊಳತ್ತೀನಿ. ಆಮೇಲೆ ಇದೆಲ್ಲ ಸೆಟ್ ಆಗ್ಬೇಕಂದ್ರೆ 1 hour ಅಂತೂ ಬೇಕೇ ಬೇಕ್ರಿ. ಸೊ ಅಂದ್ರೆ ನಾವು ಬೆಲ್ಲ ನೀಟಾಗಿ ನಾವು ಬೆಲ್ಲದ್ರೊಳಗೆ ಅದು ಮಿಶ್ರಣ ಪಟ್ಟಂತ ಹಾಕಿ ನೀಟಾಗಿ ಮಿಶ್ರಣ ರೆಡಿ ಮಾಡ್ಕೊಂಡಿವಿ ಅಂದ್ರೆ 1 ತಾಸು ಹತ್ತೈತ್ರಿ ಸೆಟ್ ಆಗಕ್ಕೆ. ಇಲ್ಲ ಒಂದು ಸ್ವಲ್ಪ ಬೆಲ್ಲಕ್ಕೆ ಪಾಕ ಥರ ಒಂದು ಸ್ವಲ್ಪ ತಾರ್ ಬಂದೈತ್ರಿ ಅಂದ್ರೆ ಆಲ್ಮೋಸ್ಟ್ ಒಂದು 15 to 20 minutes ಒಳಗೆ ಇದಾಕೈತ್ರಿ. ಏನಪ್ಪ ಅಂದ್ರೆ ಸೆಟ್ ಆಗ್ತೈತಿ. ಇವಾಗ ನಾನು ಬರ್ಫಿ ಥರ ಕಟ್ ಮಾಡ್ಕೊಳತ್ತೀನಿ ರೀ. ಬಿಕಾಸ್ ಹೆಂಗೈತ್ರಿಪ್ಪ ಅಂದ್ರೆ ಭಾಳ ಗಟ್ಟಿ ಅದು ಏನಪ್ಪ ಅಂದ್ ಹಿಂಗೆ ಅನ್ಸಾತೈತೆ ನಂಗೆ ಕಟ್ ಮಾಡುವಾಗ. ಬಟ್ ಆಮೇಲೆ ಒಂದು ತಾಸು ಸೆಟ್ ಆದ್ಮೇಲೆ ತಿಂದು ನೋಡಿದ್ಮೇಲೆ ಇಲ್ಲ ಮಸ್ತ್ ಆಗಿದ್ರು ವಡಿ ಬರ್ಫಿನ ಎಳ್ಳಿನ ಬರ್ಫಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ. ಆ್ಯಕ್ಚುಲಿ ವಿಂಟರ್ ಸೀಸನ್ ಒಳಗೆ ಎಳ್ಳಾಗಲಿ ಆಮೇಲೆ ಏನ್ರಿಪ್ಪ ಅದು ಫ್ಲೆಕ್ಸ್ ಸೀಡ್ಸ್ ಅಗಶಿ ಇವೆಲ್ಲನೂ ತಿನ್ನಬೇಕು. ಬಿಕಾಸ್ ಇದ್ರೊಳಗೆ ಒಂಥರ ನಮ್ಮ ಬೋನ್ಗಾಗಲಿ ಇವೆಲ್ಲ ಆಯ್ಲಿಂಗ್ ಮಾಡ್ತಿರ್ತಾವೆ. ಸೊ ಹಾಗಾಗಿ ಇವೆಲ್ಲನೂ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಂತೂ ಚಿಕ್ಕಿ ಮಾಡಿ ಮಮ್ಮಿ ಚಿಕ್ಕಿ ಮಾಡಿ ಅಂತ ಭಾಳ ಇಷ್ಟಪಟ್ಟು ತಿನ್ನತ್ತಿದ್ರು. ಮತ್ತು ಸಣ್ಣ ಹುಡುಗರಿಗೇನ್ರಿ ಈ ಥರ ತಿನ್ನೋಕೇಂದ್ರೆ ಮಾಡಿದ್ರೆ ಅವ್ರು ಕೂಡ ಖುಷಿ ಆಗ್ತಾರಲ್ಲ. ಸೊ ಹಂಗಾಗಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಬಟ್ ಫಸ್ಟ್ ಟ್ರೈ ಒಳಗೆ ಮಸ್ತ್ ರಿಸಲ್ಟ್ ಬಂದೈತಿ. ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ. ಬಿಕಾಸ್ ನಾಳೆನ ಸಂಕ್ರಾಂತಿ ಹಬ್ಬ ಐತಿ. ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟ ಆಮೇಲೆ ಅದ್ರ ಒಳಗೆ ಒಂದು ಚಿಕ್ಕಿ ಕೊಟ್ವಿ ಅಂದರೆ ಎಷ್ಟೊಂದು ಖುಷಿ ಇರ್ತೈತಲ್ಲ. ಹಾಗಾಗಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ಹೆಂಗೆ ಆಗ್ತದೆ ಅನ್ನೋದನ್ನು ನೀವು ಹೆಂಗೆ ಮಾಡಿರಿ, ನಿಮ್ದು ಹೆಂಗೆ ಬರ್ಫಿ ಆಗ್ಯಾವ ಅಂತ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಖುಷಿ ಅದೀನಿ ರೀ. ಬರ್ಫಿ ರೆಡಿ ಆಗ್ಯಾವು ನೋಡ್ರಿ. ತೋರಿಸಿನಲ್ಲ ಆವಾಗಲೇ ಈ ಥರ ರೆಡಿ ಆಗ್ಯಾವ್ರಿ. ಫುಲ್ ಮಸ್ತ್ ಎಳ್ಳು ಕಾಣತ್ತವೆ ನೋಡ್ರಿ ನಿಮಗೆ ಈ ಥರ. ಆ್ಯಕ್ಚುಲಿ ಇದು 1 hour ಸೆಟ್ ಆಗಕ್ಕೆ ಬಿಡ್ಬೇಕ್ರಿ. 1 hour ಸೆಟ್ ಆಗಕ್ಕೆ ಬಿಟ್ಮೇಲೆ ಈಸಿಲಿ ಹೇಳ್ತಾವ್ರಿ ಅಂದ್ರೆ. ಮತ್ತು ಕೆಳಗೆ ಒಂದು ಸ್ವಲ್ಪ ನಾನು ಆವಾಗಲೇ ಹೇಳೋದು ಮರ್ತೆ ಕೆಳಗೆ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚೀನಿ. ಒಂದು ಸ್ವಲ್ಪ ಭಾಳ ಹಚ್ಚಿದ್ರಿ ತುಪ್ಪ. ಒಂದು 2 ಚಮಚೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಪ್ಲೇಟಿಗೆಲ್ಲ ತುಪ್ಪ ಹಚ್ಚೀನ್ರಿ. ಹಾಗಾಗಿ ಈಸಿಲಿ ಎಳ್ಳಿ ಅಂತವು ಬರ್ಫಿ. ಸೊ ನೋಡ್ರಿ ಹೆಂಗೆ ಕಾಣತ್ತಾವ ಬರ್ಫಿ ಮಸ್ತ್ ಆಗ್ಯಾವಲ್ಲ. ನೋಡಾಕ್ರೆ ಚಂದ ಆಗ್ಯಾವ. ಬಟ್ ಇನ್ನೂ ಯಾರು ಟೇಸ್ಟ್ ಮಾಡಿಲ್ಲ. ನಮ್ಮ ಮನೆಯವ್ರಿಗೂ ಸರ್ಪ್ರೈಸ್, ನಮ್ಮ ಅತ್ತಿಗೂ ಸರ್ಪ್ರೈಸ್, ನನ್ನ ಮಕ್ಕಳಿಗೂ ಸರ್ಪ್ರೈಸ್. ಸೊ ನೀವು ಕೂಡ ಒಂದ್ಸಲ ಹೆಂಗಾದ್ರೂ ಸಂಕ್ರಾಂತಿ ಹಬ್ಬ ಸಮೀಪ ಬರಾತನ. ಸೊ ಹಂಗಾಗಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಎಳ್ಳಿನ ಬರ್ಫಿನ. ಗೈಸ್ ನೋಡ್ಬೋದು ಬರ್ಫಿ ರೆಡಿ ಆಗ್ಯಾವ್ರಿ. ಆ್ಯಕ್ಚುಲಿ 1 ತಾಸು ನಾನು ಸೆಟ್ ಮಾಡಕ್ಕೆ ಇಟ್ಟಿದ್ದೆ. ಇದು ಈಸಿಲಿ ಮತ್ತು ಇನ್ಸ್ಟೆಂಟ್ಲಿ ಬರ್ಫಿನ ಎಳಾತವು. ಹಾಗಾಗಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ. ನಮ್ಮ ಕಡೆ ಹೆಂಗಂದ್ರೆ ಸಂಕ್ರಾಂತಿ ಹಬ್ಬ ಆ್ಯಕ್ಚುಲಿ ಮೇನ್ ಸೆಲಿಬ್ರೇಟ್ ಹೆಂಗೆ ಮಾಡ್ತಾರಂದ್ರೆ ರೀ ಏನೇನೆಲ್ಲ ಮಾಡ್ಕೋತಾರಂದ್ರೆ ನಮ್ಮ ಸೈಡ್ ಚಟ್ನಿಗಳು ಭಾಳ ಮಾಡ್ಕೋತಾರ್ರಿ ಸಂಕ್ರಾಂತಿ ಹಬ್ಬಕ್ಕೆ. ಅಕ್ಷಿ ಚಟ್ನಿ ಅನ್ಬೋದು, ಶೇಂಗಾ ಚಟ್ನಿ ಅನ್ಬೋದು, ಫುಟಾಣಿ ಚಟ್ನಿ ಅನ್ಬೋದು. ಹಿಂಗೆಲ್ಲ ನಮ್ಮ ಸೈಡ್ ಹಿಂಡಿ ಅಂತಾರೆ ಅದಕ್ಕೆ. ಸೊ ಇಲ್ಲಿ ನಾನು ಇವಾಗ ಏನು ಮಾಡತ್ತೀನಿ ಅಂದ್ರೆ ಕಾಣತ್ತ ನಿಮಗೆ ಅಕ್ಷಿ ಚಟ್ನಿನ ಮಾಡ್ಕೊಳತ್ತೀನಿ. ಸೊ ಹಾಗಾಗಿ ಫಸ್ಟಾಗಿ ಅಕ್ಷಿ ಒಂದು ಸ್ವಲ್ಪ ನಾನು ಫ್ರೈ ಮಾಡಬೇಕ್ರಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಜಾಸ್ತಿ ಏನು ಬೇಡ. ಆಲ್ರೆಡಿ ನಾನು ಶೇಂಗಾ ಚಟ್ನಿನ ಮಾಡ್ಕೊಂಡಿನ್ರಿ. ಸೊ ಇವಾಗ ಆಲ್ರೆಡಿ ಹೆಂಗಾಗೈತೆ ಅಂದ್ರೆ ನಾ ಶೇಂಗಾ ಹಿಂಡಿ ಮಾಡ್ಕೊಂಡಿನ್ರಿ. ಇವಾಗ ಫುಟಾಣಿ ಚಟ್ನಿ ಮತ್ತು ಅಕ್ಷಿ ಚಟ್ನಿನ ಮಾಡ್ಕೋಬೇಕು. ಸೊ ಹಾಗಾಗಿ ಅಕ್ಷಿ ಚಟ್ನಿನ ಮಾಡ್ಕೊಳತ್ತೀನಿ. ಹೆಂಗಾಗೈತೆ ಅಂದ್ರೆ ಆವಾಗಲೇ ನಾನು ಶೇಂಗಾದು ಹುರಿದಿನ್ರಿ. ಅದ ಕಡೆ ಒಂದು ಸ್ವಲ್ಪ ಇನ್ನೂ ಬಿಸಿನೇ ಐತಿ. ಸೊ ಹಾಗಾಗಿ ಶೇಂಗಾ ಮತ್ತು ಎಳ್ಳು ಒಂದು ಸ್ವಲ್ಪ ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಬರೋ ಮಟ್ಟ ಅಂದ್ರೆ ಅಕ್ಷಿನ ಹುರ್ಕೋತೀನಿ. ಒಂದ್ರೊಳಗನ 3 ಕೆಲಸ ಆಗ್ಬಿಡ್ತಾವು. ಶೇಂಗಾ ಹಿಂಡಿ ಅಂತೂ ಪ್ರಾಪರ್ ರೆಡಿ ಆಗೈತಿ. ಆಮೇಲೆ ನನ್ನ ಮಗಗೆ ಶೇಂಗಾ ಉಂಡಿ ಮಾಡಬೇಕು. ಮೊನ್ನೆ ಮಾಡಿಟ್ಟಿದ್ರಿ, ಸ್ವಲ್ಪ ಮಾಡಿದ್ದೆ ಬಟ್ ಎಲ್ಲ ಖಾಲಿ ಆಗಿಬಿಟ್ಟವು. ಹಾಗಾಗಿ ಶೇಂಗಾ ಉಂಡಿ ಕೂಡ ಮಾಡಬೇಕು.
ಸಾಕಷ್ಟು ಬೇಜಾನ್ ಕೆಲಸ ಐತ್ರಿ ಇವತ್ತು. ಸೊ ಎಲ್ಲಾನು ಮಾಡ್ತೀನಿ ರೀ. ಅದ್ರ ಜೊತೆ ನಿಮ್ಗೆ ಕೂಡ ತೋರಿಸ್ಕೋತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತ ಇರ್ತೀನಿ. ಸೊ ನಿಮ್ಮ ಸೈಡ್ ಸಂಕ್ರಾಂತಿ ಹಬ್ಬದ ಏನೆಲ್ಲ ಪ್ರಿಪ್ರೇಷನ್ ಇರ್ಬೋದು, ಇಲ್ಲಾಂದ್ರೆ ಮೊದಲು ನೀವು ಏನೇನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋತೀರಿ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ತಿಳಿಸ್ರಿ. ನಮ್ಮ ಸೈಡ್ ಅಕ್ಷಿ ಅಂತೀವ್ರಿ ನಾವು, ಬಟ್ ಇದಕ್ಕೆ ಪ್ರಾಪರ್ ಒಳಗೆ ಒಂದು ಇಂಗ್ಲೀಷ್ ಒಳಗೆ ಹೇಳ್ಬೇಕು ವರ್ಡ್ ಅಂದ್ರೆ ಫ್ಲೆಕ್ಸ್ ಸೀಡ್ಸ್ ಅಂತಾರೆ ಇವು ಹೇರ್ಸ್ ಗ್ರೋತ್ಗಾಗಿ ಭಾಳ ಒಳ್ಳೇದ್ರಿ. ಆಮೇಲೆ ನಾವು ಆ್ಯಕ್ಚುಲಿ ಇದು ವಿಂಟರ್ ಸೀಸನ್ ಒಳಗೆ ಇದು ಚಟ್ನಿನ ಮಾಡ್ಕೊಂಡು ತಿನ್ಬೇಕು. ಬಿಕಾಸ್ ಹೆಂಗಂದ್ರೆ ಬಾಡಿಗೂ ಒಂಥರ ಆಯಿಲಿಂಗ್ ಕೊಟ್ಟಾರ್ಗತೆ ಆಗ್ತದ್ರಿ. ಅಂದ್ರೆ ಬೋನ್ಸ್ ಆಗಲಿ, ಯಾರು ಇವು ಮೊಣಕಾಲ ಇವೆಲ್ಲ ಜಾಯಿಂಟ್ ಪೇನ್ ಯಾರಿಗ ಆಗ್ತಿರ್ತದಲ್ಲ ಅವ್ರಿಗೆ ಅಕ್ಷಿನ ತಿನ್ಬೇಕು. ಅದ್ರ ಜೊತೆ ಎಳ್ಳು ಕೂಡ ತಿನ್ಬೇಕು. ಕೆಲವೊಬ್ರನ್ನ ಕೇಳೀನಿ, ಅವ್ರು ಹೆಂಗ್ ಮಾಡ್ತಾರಂದ್ರ ಇದು ಫ್ಲೆಕ್ಸ್ ಸೀಡ್ಸ್ ರೀ ಮತ್ತೆ ಇವು ಎರಡು ಹುರ್ಕೊಂಡ ಮಿಕ್ಸ್ ಮಾಡಿ ಮುಂಜಾನೆ ಎದ್ಮೇಲೆ 1 ಟೇಬಲ್ ಸ್ಪೂನ್ ತಿಂತಾರಂತ್ರಿ. ಸೊ ನಾ ಕೇಳಿನ್ರಿ, ಈಗ ಹಂಗಾಗಿ ನಾನು ನಿಮ್ಮ ಜೊತೆ ಕೂಡ ಅದನ್ನ ಶೇರ್ ಮಾಡ್ಕೊಂಡೆ. ಫ್ಲೆಕ್ಸ್ ಸೀಡ್ ಆಗಲಿ ಎಳ್ಳಾಗಲಿ ಹೆಲ್ತ್ ಭಾಳ ಒಳ್ಳೇದು. ಪ್ಲಸ್ ಈ ವಿಂಟರ್ ಸೀಸನ್ ಒಳಗಂತೂ ಯಾರಿಗಾದ್ರೂ ಜಾಯಿಂಟ್ ಪೇನ್ಸ್ ಅದಾವ್ರಂದ್ರೆ ಅವ್ರು ಖಂಡಿತ ಒಂದೊಂದು ಸ್ಪೂನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ರಿ. ಅದರಿಂದ ರಿಸಲ್ಟ್ ಖರೇನ ಚಲೋ ಐತಿ. ನಮ್ಮ ಮಮ್ಮಿ ಕೂಡ ತಿಂತಾರ್ರಿ. ಬಿಕಾಸ್ ಅವ್ರಿಗೇನು ಜಾಯಿಂಟ್ ಪೇನ್ ಅದು ಏನೂ ಇಲ್ಲ, ಬಟ್ ಆದ್ರೂ ಕೂಡ ವಿಂಟರ್ ಸೀಸನ್ ಒಳಗೆ ಇದು ತಿನ್ಬೇಕಂತ ಡೈಲಿ ತಿಂತಾರೆ. ಇಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಈ ತರ ಚಟ್ನಿ ಮಾಡ್ಕೊಂಡ್ರೆ ತಿನ್ಬೋದು. ಓಕೆನಾ? ಡಲ್ ಬರತ್ತದ್ರಿ, ಅಂದ್ರೆ ಈ ಸೈಡ್ ಕ್ಯಾಮ್ರಾ ಇರ್ತೀನಿ ಹಂಗಾಗಿ ಡಲ್ ಬರತ್ತದ್ರಿ. ಇಲ್ಲಿ ನೋಡ್ರಿ, ಎಲ್ಲ ಫುಲ್ ವಾಲ್ ಎಲ್ಲ ನನ್ನ ಮಕ್ಳ ಪೆನ್ಸಿಲ್ ಎಲ್ಲ ಬರದ ಅದೆಲ್ಲ ನಾನು ಕ್ಲೀನ್ ಮಾಡಕ್ ಹೋಗಿ ಆ ವಾಲ್ ಆ ತರ ಆಗೈತಿ. ಖರೇನಲ್ಲಿ ಲಿಟ್ರಲಿ ಹುಡುಗರ್ಗ್ ದೊಡ್ಡ ಆಗು ಮಟ್ಟ ಮನೆಗೆ ಕಲರ್ ಹಚ್ಚಬಾರ್ದು, ಪೇಂಟ್ ಹಚ್ಚಬಾರ್ದು. ಯಾರೇ ಬಂದ್ರೆ ನನಗ ಒಂಥರ ಅಸೆ ಅಂದ್ರೆ ಇಂತರ ಹೆಂಗ್ ಮಾಡಿಟ್ಟಾರಲ್ಲ ಮಕ್ಕಳ ಮನೆ ಈ ತರ ಆಗ್ತತಿ. ಆಕ್ಚುಲಿ ಬಂದವ್ರು ಕೂಡ ಗೊತ್ತಿರ್ತೈತಿ ಮಕ್ಕಳ ಮನೆ ಅಂದ್ಮೇಲೆ ಹೆಂಗ, ಬಟ್ ನನಗ ಒಂಥರ ಅನಿಸ್ತತಿ. ನಮ್ಮ ಮನೆಯವ್ರ ಅದ ಅನ್ನತಿದ್ರು, ನೋಡೋನು ಈ ಶ್ರಾವಣ ಒಳಗ ಮನಿ ಪೇಂಟ್ ಮಾಡಿಸೋನು ಅಂತ ಅನ್ನತಿದ್ರಿ. ನೋಡೋನು ಏನ ಗೈಸ್. ಅಕ್ಷಿ ಪ್ರಾಪರಾಗಿ ಹುರ್ಕೊಂಡೆ. ಫ್ಲೆಕ್ಸ್ ಸೀಡ್ಸ್ ಏನಂತಾರೆ ನೋಡ್ರಿ ಅದ್ರ ಈಸಿ ಐತ್ರಿ ಚಟ್ನಿ ಮಾಡೋದು. ಹೆಂಗಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕ್ರಿ, ಆಮೇಲೆ ಒಂದು ಸ್ವಲ್ಪ ಉಪ್ಪ ರುಚಿ ತಕ್ಕಷ್ಟ, ಆಮೇಲೆ ರೆಡ್ ಚಿಲ್ಲಿ ಪೌಡರ್. ಮತ್ತು ನಾ ಅದ್ರೊಳಗೆ ಏನು ಮಾಡ್ತೀನಿ ರೀ ಅಂದ್ರೆ ಒಂದು ಸ್ವಲ್ಪನ ಎಣ್ಣೆ ಹಾಕೋತೀನಿ ರೀ. ಅಂದರೆ ಹೀಟ್ ಮಾಡಿದ ಆಯಿಲ್ ಅಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಏನು ಆಯಿಲ್ ಇರ್ತದಲ್ಲ ಅದು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್ನ ಹಾಕ್ಕೊಂಡಿರ್ತೀನಿ. ಆಯಿಲ್ ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಚಟ್ನಿ ಹಸಿ ಆಗಲಿ ಅಂತ ಅದಕ್ಕೆ ನಾನು ಆಯಿಲ್ ಹಾಕ್ಕೊಂಡಿರ್ತೀನಿ ರೀ. ಪ್ಲಸ್ ಇದಕ್ಕೆ ಬೆಳ್ಳುಳ್ಳಿ ಎಷ್ಟು ಹಾಕ್ಕೋಬೇಕಂತಂದ್ರೆ ಒಂದು 10-15 ಏನೋ ಅಂತ ಬೆಳ್ಳುಳ್ಳಿ ಇರ್ತಾವಲ್ಲ ಅದನ್ನ ಹಾಕ್ಕೋಬೇಕು. ಪ್ಲಸ್ ಇದಾದ್ಮೇಲೆ ನಾನು ಶೇಂಗಾ ಉಂಡಿನ ಮಾಡಬೇಕು. ಅದ್ರ ರೆಸಿಪಿ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಂಡಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತೈತೆ ರೀ ಶೇಂಗಾ ಉಂಡಿ ಹೆಂಗೆ ಮಾಡೋದು ಅನ್ನೋದು. ಬಟ್ ಯಾರಿಗಾಗೂ ಗೊತ್ತಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಅವ್ರಿಗಾಗಿ ನಾನು ಸ್ಪೆಷಲ್ ಅವ್ರಿಗಾಗಿ ರೆಸಿಪಿನ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಮ್ಮದು ಅಕ್ಷಿ ಚಟ್ನಿನ ರೆಡಿ, ಹೆಲ್ದಿ ಆ್ಯಂಡ್ ಟೇಸ್ಟಿ. ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲ ಚಟ್ನಿ ಆದವು ರೀ, ಪ್ಲಸ್ ಸ್ವೀಟು ರೆಡಿ ಆಯ್ತು, ಎಳ್ಳಿನ ಬರ್ಫಿನೂ ರೆಡಿ ಆಗ್ಯಾವು. ಇನ್ನೂ ಒಂದು ಮೇನ್ ಐಟಮ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಐಟಮ್ ಅಂದ್ರೆ ಶೇಂಗಾ ಉಂಡಿ. ಬಿಕಾಸ್ ಇಲ್ಲಿ ನೋಡ್ರಿ ಶೇಂಗಾ ಉಂಡಿ ರೆಡಿ ಆಗ್ಯಾವು. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಅಂದಮೇಲೆ ನಮ್ಮ ಸೈಡ್ ಮೋಸ್ಟ್ಲಿ ಶೇಂಗಾ ಹೋಳ್ಗೆ ಮಾಡ್ತಾರೆ. ಬಟ್ ಹರ್ಷು ಸಾನು ಇಬ್ಬರು ಕೂಡ ಜಾಸ್ತಿ ಇಷ್ಟಪಟ್ಟೇನು ತಿನ್ನಂಗಿಲ್ಲ ಶೇಂಗಾ ಹೋಳ್ಗೆ, ಹಾಗಾಗಿ ಶೇಂಗಾ ಉಂಡಿನ ರೆಡಿ ಮಾಡೀನಿ. ಆಲ್ಮೋಸ್ಟ್ ಎಲ್ಲಾನು ಸಂಕ್ರಾಂತಿ ಹಬ್ಬ ಸ್ವೀಟ್ ಆಗಲಿ ಡ್ರೈ ಐಟಮ್ಸ್ ಏನೇನು ಇರ್ತಾವೆ ನೋಡ್ರಿ ಅವೆಲ್ಲ ಆಗ್ಯಾವು. ಇನ್ನು ಸಜ್ಜಿ ರೊಟ್ಟಿ ಪಲ್ಯ ಇದನ್ನೆಲ್ಲ ನಾವು ಸಂಕ್ರಾಂತಿ ಹಬ್ಬದ ದಿನಾನ ಮಾಡ್ತೀವಿ. ಕೆಲವೊಬ್ರು ಇವತ್ತು ಭೋಗಿ ದಿನ ಮಾಡ್ತಾರೋ, ಬಟ್ ನಮ್ಮ ಕಡೆ ಅಂದ್ರೆ ನನ್ನ ಗಂಡನ ಮನೆ ಸೈಡ್ ಸಂಕ್ರಾಂತಿ ಹಬ್ಬದ ದಿನಾನ ಮಾಡ್ತಾರ್ರಿ. ಸೊ ಹಾಗಾಗಿ
ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕಂಪ್ಲೀಟ್ ಆಗ್ಯಾವು. ಇನ್ನು ನಾನು ಬಟಾಣಿ ಸೋಸ್ಕೋಬೇಕು, ಅವ್ರಿಕಾಳು ಸೋಸ್ಕೋಬೇಕು, ಅದನ್ನೆಲ್ಲ ಕ್ಲೀನಿಂಗ್ ಪ್ರೊಸೆಸ್ ಮಾಡಬೇಕು. ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ವ್ಲಾಗ್ ನಿಮಗೆ ಇಷ್ಟ ಆಗೈತಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆದ್ರೆ ಪುಟ್ಟ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಮುಗ್ದೊಂದು ಬ್ಲಾಗ್ ಒಳಗ. ಅಲ್ಲಿವರೆಗೂ ಬಾಯ್. ಮತ್ತು ನಿಮ್ಮ ಕಡೆ ಕೂಡ ಇದೇ ಥರ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ.